ಎಲೆಕ್ಷನಲ್ಲಿ ನಾನು ಗೆದ್ದಿದ್ದು, ಇಲ್ಲಾಂದ್ರೆ ನಾನು ಎಲ್ಲ ಅಲ್ಲಿ ಪೊಲಿಟಿಕಲಿ ನಾನು ಕ್ಲೋಸ್ ಆಗಿದೆ. ನಾನು ಕ್ಲೋಸ್ ಆಗಿದೆ. ಆ ಕಾರಣಕ್ಕೆ ಅವ್ರು ರಾಜೀನಾಮೆ ಕೊಟ್ಟಿದ್ದ ಕಾರಣಕ್ಕೆ ಇವತ್ತು ನಾನು ಚಾಮರಾಜಪೇಟೆಯಿಂದ ಗೆದ್ದು 5 ಬಾರಿ ಎಮ್ ಎಲ್ ಎ ಆಗಿದ್ದೀನಿ. ಎಸ್.ಎಂ. ಕೃಷ್ಣ ಅಂದರೆ ನನ್ನ ಅನಿಸಿಕೆ ರಾಜಕೀಯದಲ್ಲಿ ಅವ್ರು ಸಿಕ್ಕಿರೋದು ಅವಕಾಶ ಬೇರೆ ಯಾವ ರಾಜಕಾರಣಿಗಳಿಗೆ ಸಿಕ್ಕಿಲ್ಲ. 62ರಲ್ಲೇ ಯಾವುದೋ ಇದರಿಂದಾನೇ ಇಂಡಿಪೆಂಡೆಂಟಾಗಿ ಪಾರ್ಟಿಯಿಂದಾನೇ ಎಮ್ ಎಲ್ ಎ ಆಗಿದ್ದರು, ಆಮೇಲೆ MP ಆಗಿದ್ದರು, ಚೀಫ್ ಮಿನಿಸ್ಟರ್ ಆಗಿದ್ದರು, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರು, ಸ್ಪೀಕರ್ ಆಗಿದ್ದರು, ಗವರ್ನರ್, ಎಲ್ಲ ಹುದ್ದೆಯನ್ನು ಯಾರನ್ನ ರಾಜಕಾರಣಿಗಳು ಅನುಭವಿಸಿದ್ದಾರೆ ಅಂದರೆ ಅದು ಮಾನ್ಯ ಎಸ್.ಎಂ. ಕೃಷ್ಣ ಅವರು. ಇವತ್ತು ಅವರು ನಿಧನ ಹೊಂದಿರೋದು ನಮ್ಮ ಭಾಳ ದುಃಖ. ಒಂದು ನಮ್ಮ ರಾಜ್ಯಕ್ಕೆ ದೊಡ್ಡ ನಷ್ಟ ಅಂತ ಹೇಳಕ್ಕೆ ಬಯಸ್ತಾಯಿದ್ದೀನಿ ನಾನು. ದೊಡ್ಡ ನಷ್ಟ ಆಗಿದೆ, ಇಷ್ಟೇ ನಾನು ಹೇಳೋದು. ಭಗವಂತ ಅವ್ರ ಕುಟುಂಬಕ್ಕೆ ಇದು ಸಹಿಸ್ಕೊಳ್ಳೋದು ಶಕ್ತಿ ಕೊಡಲಿ ಅಂತ ಆ ಭಗವಂತಂತವ ನಾನು ಪ್ರಾರ್ಥನೆ ಮಾಡ್ತೀನಿ. ಪ್ರತಿಯೊಬ್ಬರು ಮಾತನ್ನ ಕೇಳ್ತಾ ಇದ್ರೆ ಗೊತ್ತಾಗ್ತಾ ಇದೆ ಅಂದರೆ ಪಕ್ಷಾತೀತವಾಗಿ ಯಾವ ರೀತಿ ಇಷ್ಟಪಡ್ತಾ ಇದ್ರು ಅವರನ್ನ ಅಂತ ಹೇಳಿ. ಅಂದರೆ ಅವ್ರು ಮುಂಚೆ ಕಾಂಗ್ರೆಸ್ನಲ್ಲಿ ಇದ್ರೂ ಕೂಡ ಕಾಂಗ್ರೆಸ್ನ ತೊರೆದು ಬಂದರು, ಸಂಪುಟದಿಂದ ಅವರನ್ನು ಇದಾದಮೇಲೆ ಹೊರಗಡೆ ಹಾಕಿದ್ಮೇಲೆ ನಂತರ ಅವರು BJPಯನ್ನು ಸೇರ್ಪಡೆಗೊಳ್ತಾರೆ. ಅದಾದ ನಂತರದಲ್ಲೂ ಕೂಡ ಯಾರೊಬ್ಬ ನಾಯಕರು ಕೂಡ ಅವ್ರ ಬಗ್ಗೆ ನನಗೆ ಬೇಸರ ಇತ್ತು ಎಲ್ಲೂ ಕೂಡ ಇವರಾಗಲಿ ಯಾವೊಂದು ನಾಯಕರ ಬಗ್ಗೆಯೂ ಕೂಡ ಹಗುರವಾಗಿ ಮಾತನಾಡೋದಾಗಿರ್ಬೋದು, ಅಥವಾ ರಾಜಕೀಯದಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ತುಂಬ ಗಮನಿಸ್ತಾ ಇದ್ದೀವಿ. ಒಬ್ಬರ ಮೇಲೆ ಒಬ್ಬರು ಕೆಸರೆರೆ ಚಾಟವನ್ನು ಮಾಡುವಂಥದ್ದನ್ನು ನಾವು ನೋಡ್ತಲೇ ಇರ್ತೀವಿ, ಒಬ್ಬರು ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ ಅನ್ನುವಂಥದ್ದನ್ನು. ಆದರೆ ಎಸ್.ಎಂ. ಕೃಷ್ಣ ಅವರ ವಿಚಾರದಲ್ಲಿ ಹಾಗಾಗಿರಲಿಲ್ಲ. ಅವರನ್ನು ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾ ಇದ್ರು. ಮತ್ತು ರಾಜಕೀಯ ವಿಚಾರವಾಗಿ ಏನೇ ಸಲಹೆ ಸೂಚನೆಗಳು ಬೇಕು ಅಂದ್ರೂ ಕೂಡ ಅವರನ್ನು ಭೇಟಿ ಆಗ್ತಾ ಇದ್ರು. ಕಾಂಗ್ರೆಸ್ನ ನಾಯಕರಾಗಿರಬಹುದು, BJP ನಾಯಕರಾಗಿರಬಹುದು, ಅವರ ತುಂಬ ಹೊರ ರಾಜ್ಯದಿಂದ ನಾಯಕರು ಕೂಡ ಬಂದು ಅವರನ್ನು ಭೇಟಿ ಮಾಡ್ತಾ ಇದ್ದಂಥ ಸಂದರ್ಭಗಳನ್ನು ಕೂಡ ನಾವು ಗಮನಿಸ್ತೀವಿ. ಅಂದರೆ ರಾಜಕೀಯದಲ್ಲಿ ಅಷ್ಟು ಹೇಳ್ದ ಹಾಗೆ ಈಗಾಗಲೇ ಜಮೀರ್ ಖಾನ್ ಅವರು ಕೂಡ ಹೇಳ್ತಾ ಇದ್ರು, ಪ್ರತಿಯೊಂದು ರಾಜಕೀಯದ ವಲಯದಲ್ಲಿ ಪ್ರತಿಯೊಂದು ಹುದ್ದೆಯನ್ನು ಅನುಭವಿಸಿರುವಂತಹ ಏಕೈಕ ಒಬ್ಬ ರಾಜಕಾರಣಿ ಅಂತ ಅಂದರೆ ಅದು ಎಸ್.ಎಂ. ಕೃಷ್ಣ ಅವರು ಅಂತ ಹೇಳಿ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಯಾವ ರೀತಿ ಸವಾಲುಗಳಿರುತ್ತೆ, ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಯಾವ ರೀತಿ ಮುನ್ನಡೆಸ್ಕೊಂಡು ಹೋದರೆ ರಾಜ್ಯದ ಜನರಿಗಾಗಿರಬಹುದು ಅಥವಾ ರಾಜಕಾರಣಿಗಳಿಗಾಗಿರ್ಬೋದು ಎಲ್ಲದೂ ಕೂಡ ಒಳಿತು ಅನ್ನೋದನ್ನು ಅರ್ಥ ಮಾಡಿಕೊಂಡಂತಹ ನಾಯಕ. ಹೀಗಾಗಿಯೇ ಇವತ್ತು ಅವರನ್ನು ಕಳೆದುಕೊಂಡು ನಿಜಕ್ಕೂ ರಾಜಕೀಯ ರಂಗ, ಇಡೀ ರಾಜ್ಯವೇ ಒಂದು ರೀತಿ ಅನಾಥವಾದಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೈಗಾರಿಕಾ ಮಂತ್ರಿಗಳಾಗಿ, ಕೇಂದ್ರದಲ್ಲಿ ಹಣಕಾಸು ಸಚಿವರಾಗಿ, ವಿದೇಶಾಂಗ ಸಚಿವರಾಗಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮತ್ತು ಮಹಾರಾಷ್ಟ್ರದ ಗವರ್ನರ್ ಆಗಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿದಂಥ ಎಸ್.ಎಂ. ಕೃಷ್ಣರವರು ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಹಲವಾರು ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ಮುಂದೆ ಸಾಕ್ಷಿಯಾಗಿ ನಿಂತಿದೆ. ಕರ್ನಾಟಕ ರಾಜ್ಯದಲ್ಲಿ ಡಿಜಿಟಲೀಕರಣ ಹಾಗೂ ಬಿಸಿ ಊಟದ ಕಾರ್ಯಕ್ರಮ ಹಾಗೂ ಬೆಂಗಳೂರು ನಗರವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲು ಮೊದಲ ಹೆಜ್ಜೆ ಇಟ್ಟಂಥ ಎಸ್.ಎಂ. ಕೃಷ್ಣ ಅವರ ಸಾವು ಕೇವಲ ಅವರ ಕುಟುಂಬಕ್ಕಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಭಾಳ ನಷ್ಟ ಆಗಿರ್ತಕ್ಕಂಥದ್ದು. ಆದ್ದರಿಂದ ಎಸ್.ಎಂ. ಕೃಷ್ಣರವರ ಕುಟುಂಬದ ಸದಸ್ಯರಿಗೆ ಭಗವಂತ ಶಕ್ತಿ ನೀಡಲಿ, ಈ ಒಂದು ದುಃಖವನ್ನು ಭರಿಸಲಿಕ್ಕೆ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ.